ಕುಟುಂಬಗೌಡ ಸರ್ ನಮಸ್ತೆ. ನಮಸ್ಕಾರ ರೀ ಸರ್, ಇವತ್ತು ಕಂದಾಯ ಮಂತ್ರಿ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. ಅನೇಕ ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಣೆ ಮಾಡಲಾಯಿತು. ಆದರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ವಿಧಾನಸಭಾ ಕ್ಷೇತ್ರವನ್ನ ಕೈ ಬಿಡಲಾಗಿತ್ತು. ಸರ್, ನಾನು ನಿಮ್ಮ ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ದೆ, ಕ್ಷೇತ್ರ ಸಂಚಾರ ಮಾಡಿದ್ದೆ. ಹೇಗಿದೆ ಅನ್ನುವಂಥದ್ರ ಬಗ್ಗೆ ಯಾವ ಕಡೆ ನೋಡಿದ್ರು, ಎಲ್ಲಿ ನೋಡಿದ್ರು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳೋದಾದ್ರೆ ಕರಿ ಹೊಲ ಎನ್ನುವಂಥದ್ರ ಬಗ್ಗೆ ನಿಮ್ ತಾಲೂಕು ಎಲ್ಲಿ ಮಿಸ್ ಆಯ್ತು ಅಂತ. ನೋಡಿ, ಫಸ್ಟ್ ಲಿಸ್ಟಿಗೆ ಬರ್ಬೇಕಾಗಿತ್ತು ಆಕ್ಚುಲಿ. ಅದು ಓಕೆ, ಯಾಕದು ಇದು ಮಾಡಿದ್ರೆ ಗೊತ್ತಿಲ್ಲ. ಅತ್ಯಂತ ಶಿವಿಯರ್ ಇರತಕ್ಕಂಥದ್ದೇ ಕುಷ್ಟಗಿ ತಾಲೂಕು. ಅದಕ್ಕೆ ನಾನು ಅಧಿಕಾರಿಗಳು ಮಾತನಾಡಿದ್ದೀನಿ ಮತ್ತು ತಂಗಡಿಗೆಯವ್ರಿಗೂ ಮಾತನಾಡಿದೆ. ಈಗ ಮಿನಿಸ್ಟ್ರಿ ಕೂಡ ಮಾತಾಡಿಲ್ಲ, ಅದು ಯಾಕೆ ಮಿಸ್ ಆಗಿದೆ, ಸೇರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾರೆ. ಯಾವುದೇ ಪರಿಸ್ಥಿತಿ ಒಳಗೆ ಸೇರಿಸಲೇಬೇಕು, ಬೇರೆ ತೀರ್ಮಾನ ತಗೋಬೇಕಾಗತ್ತೆ. ಈ ಮುಂಚೆನೂ ತಾವು ಬೇಡಿಕೆಯನ್ನು ಸಲ್ಲಿಸಿದ್ರಿ, ಎಲ್ಲಾ ರಿಪೋರ್ಟ್ ಕೂಡ ಕೊಟ್ಟಿದ್ರಿ. ಕೊಟ್ಟಿದ್ದೆ, ಲೆಟರ್ ಕೊಟ್ಟಿದ್ದೆ, ಡಿಸಿ ಮೂಲಕ ಬಂದಿದೆ, ಎಲ್ಲ ಆಗಿದೆ. ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಓನ್ಲಿ ಯಾರು ಅಧಿಕಾರದಾಗ ಅವ್ರ ಕ್ಷೇತ್ರ ಮಾತ್ರ ಸೇರಿಸಿದಂಗೆ ಆಗಿದೆ. ನಿಜವಾದ ಬರ ಎಲ್ಲ ಐತೆ, ಅದನ್ನು ಸೇರಿಸಿಲ್ಲ ಅನ್ನಂಗೆ ಕಾಣುತ್ತಾ. ಅದನ್ನು ಕೂಡ ಅವ್ರ ಗಮನಕ್ಕೆ ತಂದೇನೆ, ಇಲ್ಲ ಸೇರಿಸ್ತು ಅಂತ ಹೇಳಿದ್ರೆ ಸೇರಿಸ್ತಾರೆ. ಓಕೆ, ಕಂದಾಯ ಮಂತ್ರಿ ಅವ್ರನ್ನ ಏನಾದ್ರು ಭೇಟಿ ಆಗುವಂತ ಸಾಧ್ಯತೆ ಇದೆಯಾ ಸರ್ ತಾವು? ಖಂಡಿತ ಅದು ಆಗದೆ ಹೋದ್ರೆ ಭೇಟಿ ಆಗ್ತದೆ. ಎಷ್ಟ್ ಏನ್ ಪ್ಯಾಕೇಜ್ ಘೋಷಣೆ ಮಾಡಬಹುದು ಅನ್ನೋ ನಿರೀಕ್ಷೆ ಸರ್? ಏನು ಮಾಡಿಲ್ಲ, ಅವ್ರು ತೀರ್ಮಾನ ತಗೊಂಡು ಘೋಷಣೆ ಮಾಡಿದ್ದಾರೆ. ಹೌದೌದೌದು. ನಾವು ಹಲವಾರು ಬೇಡಿಕೆ ಇಟ್ಟು ಮಾಡಿದ್ವಿ, ಹೋರಾಟ ಏನಾಗ್ತದೆ ನೋಡೋಣ. ಓಕೆ ಸರ್, ಥ್ಯಾಂಕ್ ಯು. ವಿಶ್ವಾನಿಂದ ಮಾತಾಡಿ. ಜಿಲ್ಲೆನ ಬರಗಾಲ ಪೀಡಿತ ಜಿಲ್ಲೆ ಅಂತ ಮಾಡಿ ಅಂತ ಹೇಳಿದ್ರು ಜಿಲ್ಲೆಯನ್ನ. ಓಕೆ ಹೀಗಾಗಿ ಸರ್, ಥ್ಯಾಂಕ್ ಯು. ವಿಶ್ವಾನಿಂದ ಮಾತಾಡಿದ್ದಕ್ಕೆ.